ಮರ ನಾನು ಯಾಕೆ ಹಾಕಿದೆ ಅಂತಂದರೆ ಅದರದ್ದು ಲೆಕ್ಕನೇ ಹಾಕ್ಯಂಡ್ರೆ ನಮಗೆ ಎಷ್ಟು ಒಂದು 4-5 ಲಕ್ಷ ರೂಪಾಯಿ ದುಡ್ಡು ಆಯಿತು. ಕಾವೇರಿ ಕೂಗು ಇದೆಯಲ್ಲ, ಅದು ದೊಡ್ಡ ಅದ್ಭುತವಾದಂಥ ಕಲ್ಪನೆ. ಆ ಕಲ್ಪನೆಗೆ ನಾವು ರೈತರು ಏನು ಮಾಡ್ಬೋದು? ನಮಸ್ತೆ, ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ. ಇಲ್ಲಿ 2008ರಲ್ಲಿ ಜಮೀನನ್ನು ಖರೀದಿ ಮಾಡಿದ್ದು. 2009ಕ್ಕೆ ನಾನು ಇಲ್ಲಿಗೆ ಬಂದವನು. ನಂತರ 2010ರಿಂದನ ತೋಟಗಾರಿಕಾ ಬೆಳೆಗಳನ್ನೇ ಬೆಳೀತಾ ಹೋದೆ. ಸುತ್ತ ಮರ ಬೇಲಿ ಸುತ್ತ ನನಗೆ ನೇರಳಿರ್ಬೋದು, ಮತ್ತಿನ್ನು ಸಾಗೋನಿ ಇರ್ಬೋದು, ಈ ಥರದ ಮರಗಳೆಲ್ಲ ಇದ್ದು ಅದ್ರ ಜೊತೆಗೆ ಒಂದಿಷ್ಟು ಆ್ಯಡ್ ಮಾಡ್ತಾ ಹೋದೆ. ಮಾಗನಿ ಹಾಕಿದೆ, ಅದರ ಮಧ್ಯದಲ್ಲಿ ಹೊಂಗೆ, ಈ ಥರದ ಮರಗಳನ್ನು ನಾನು ಬೆಳೆಸ್ತಾ ಹೋಗಿದ್ದು. ಮೊದಲನೇ ವರ್ಷ ಅಡಿಕೆ ಜೊತೆಯಲ್ಲಿ ಬಾಳೆ ಹಾಕಿದ್ದು. ಮೊದಲನೇ ವರ್ಷ 10 ಎಕರೆಗೂ ಬಾಳೆ ಮತ್ತು ಅಡಿಕೆ ಹಾಕಿದ್ದಾಯಿತು. 3-4 ವರ್ಷ ಆದಮೇಲೆ ನೆರಳು ಯಾವಾಗ ಸೃಷ್ಟಿಯಾಗಿ ಪ್ರಾರಂಭ ಆಯಿತು, ಅವಾಗ ಕೋಕೋ ಹಾಕಿದೆ 2ನೇ ಹಂತದಲ್ಲಿ. ಮತ್ತು 3ನೇ ಹಂತದಲ್ಲಿ ಕಾಫಿ ಹಾಕಿದೆ. ಅದ್ರ ಜೊತೆಯಲ್ಲಿ ಹಣ್ಣಿನ ಗಿಡಗಳು ಅಲ್ಲೆಲ್ಲೇ ಒಂದೊಂದು ಹಣ್ಣಿನ ಗಿಡಗಳು ಇದೆ. ಒಂದು 10 ಮಾವಿನ ಮರ ಇದೆ, ಒಂದು 40-50 ಸಾಗೋನಿ ಇದೆ, ಇನ್ನೊಂದು 20 ನೇರಳಿದೆ, ಇನ್ನು ಮಾಗನಿ ಒಂದು 10 ಗಿಡ ಇದೆ, ಇನ್ನು ಬೇರೆ ಬೇರೆ ಆಡ್ಗ, ಶಿವನಿ, ಈ ಥರದ್ದು ಸಂಪಿಗೆ, ಈ ಥರದ ಮರಗಳು ಒಂದು 20 ಮರಗಳಿದ್ದಾವೆ. ಅದ್ರ ಜೊತೆಯಲ್ಲಿ ಬಿದಿರು ಒಂದು 150 ಮರ ಬಿದಿರಿದೆ, ಬಡ್ಡೆ. ಸಾಂಬಾರು ಬೆಳೆಗಳಲ್ಲಿ ಬರೋಂಥ ಇದಿರ್ಬೋದು, ಜಾಯಿಕಾಯಿ, ಅದು ಮರವಾಗುತ್ತೆ. ಆಮೇಲೆ ರಂಬೂಟನ್ನು, ಅದು ಒಂದು ಮರವಾಗುತ್ತೆ. ಅದ್ರ ಜೊತೆಯಲ್ಲಿ ನಮಗೆ ಇನ್ನು ಬೇರೆ ಬೇರೆ ಸಣ್ಣ ಪುಟ್ಟಗಳು, ಚಕ್ಕೆ. ನಮ್ಮ ಅಡಿಕೆ ತೋಟದಲ್ಲಿ ಒಂದು 4 ಎಕರೆ, ಒಂದು 5-6 ಸಾವಿರ ಅಡಿಕೆ ತೋಟದ ಜೊತೆಯಲ್ಲಿ ಈಗ ನಮ್ಮಲ್ಲಿ 100 ಮರಗಳು ಇರೋದ್ರಿಂದ ನಮಗೆ ದೀರ್ಘಾವಧಿನಲ್ಲಿ ಇನ್ನೊಂದು 20 ವರ್ಷ 10 ವರ್ಷ ಆದಮೇಲೆ ಅಧಿಕವಾದಂಥ ಲಾಭನ ಅದು ತಂದು ಕೊಡ್ತವೆ. ನಮಗೆ ಆರ್ಥಿಕವಾಗಿಯೂ ಲಾಭನ ತಂದು ಕೊಡ್ತಾ ಹೋಗ್ತವೆ. ಮರ ನಾನು ಯಾಕೆ ಹಾಕಿದೆ ಅಂತಂದರೆ, ಒಂದು ನೇಚರ್ನ ಕಾನ್ಸೆಪ್ಟಲ್ಲಿ ಇಟ್ಕೊಂಡು, ಆದಾಯದ್ದು 2ನೇ ಪ್ರಶ್ನೆ. ಆದಾಯದನ್ನು ನಾನು ಮೂಲ ಇಟ್ಕೊಳಕ್ಕೆ ಹೋಗಲಿಲ್ಲ. ಅದು ನೇಚರ್ಗೆ ಏನು ಕೊಡುಗೆ ಕೊಡುತ್ತೆ. ಆಮೇಲೆ ನಮ್ಮ ಕೃಷಿ ಭೂಮಿಗೆ ವಾತಾವರಣಕ್ಕೆ ನೀರನ್ನು ಕೊಡಬೇಕಲ್ಲ, ಇಂಪಾರ್ಟೆಂಟು. ಆ ತಂಪು ವಾತಾವರಣನ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಇದೆಲ್ಲದೂ ಸಪೋರ್ಟ್ ಮಾಡುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಮರಗಳನ್ನು ಬೆಳೆಸಿದ್ದು ಹೊರಭಾಗದಲ್ಲಿ. ಅದು ಮುಂದೊಂದು ದಿನ ನನಗೆ ಆರ್ಥಿಕವಾಗಿ ಲಾಭನೂ ತಂದು ಕೊಡುತ್ತೆ ಅನ್ನೋ ನಿರೀಕ್ಷೆನೂ ಇದೆ. 1975ಕ್ಕಿಂತ ಹಿಂದೆ ಹೇಗಿತ್ತು ಅಂತಂದರೆ, ಅದೊಂದು ಥರದ ಒಂದು ಪ್ರಾಕೃತಿಕ ವಾತಾವರಣನ ಸೃಷ್ಟಿ ಮಾಡಿಕೊಡೋಂಥ ಸಿಸ್ಟಮ್ ಕಾಫಿ ತೋಟದಲ್ಲಿತ್ತು. ಆವಾಗ ಕಾಡು ಮರಗಳು ಒಂದು 35-40 ಕಾಡು ಮರಗಳು ಇರೋವು. ದಪ್ಪದ ಎಲೆಗಳು, ಆಲ ಇರ್ಬೋದು, ಬೇರೆ ಬೇರೆ ದಪ್ಪದ ಎಲೆಗಳು ಮರಗಳು ಇದ್ದು, ಬಸ್ರಿ, ಈ ಥರದ ಮರಗಳು. ಅದ್ರ ಜೊತೆಯಲ್ಲಿ ನಂದಿ, ಹೊನ್ನೆ, ಬೀಟೆ, ಈ ಥರದ ಮರಗಳು ಇದ್ದು. ಇವೆಲ್ಲ ಏನಾಗೋದು ಅಂತಂದರೆ ವಾತಾವರಣನ, ತಂಪು ವಾತಾವರಣ ಕೊಡೋದಕ್ಕೆ ಆಸ್ಪದ ಮಾಡಿಕೊಡ್ತಾಯಿತ್ತು. ಯಾಕೆಂದರೆ ತಂಪು ವಾತಾವರಣ ಕಾಫಿಗೆ ಬೇಕಿತ್ತು. ಇದು ಆ ಸಿಸ್ಟಮ್ನಲ್ಲಿ ಅವಾಗೆಲ್ಲವೂ ಇದ್ದದ್ದು. ಇಡೀ ಮಲೆನಾಡು ಪ್ರಾಂತ್ಯದಲ್ಲಿ ಎಲ್ಲದೂ ಕಾಡು ಮರಗಳೇ. ಕಾಫಿಗೆ ಹೆಚ್ಚು ಖರ್ಚು ಮಾಡ್ತಿರಲಿಲ್ಲ, ಯಾವುದೇ ರೋಗ ಬರ್ತಿರಲಿಲ್ಲ, ವಾತಾವರಣ ಸಪೋರ್ಟ್ ಮಾಡ್ತಾಯಿತ್ತು. ಆ ಕಾರಣಕ್ಕಾಗಿ ಈ ಕಾಫಿ, ಚಿಕ್ಕಮಗಳೂರು ಕಾಫಿ ವಿಶೇಷವಾದಂಥ ಬೇಡಿಕೆ ಇಡೀ ಪ್ರಪಂಚದಲ್ಲಿದೆ. ನೈಸರ್ಗಿಕ ಕೃಷಿಗೆ ಯಾವುದೇ ಇನ್ಪುಟ್ಸಿನ ಅವಶ್ಯಕತೆ ಇಲ್ಲ. ಅದು ಒಂದು ಇನ್ಪುಟ್ಸ್ ಬೇಕು ಅಂತಂದರೆ ಒಂದು 3 ವರ್ಷ ರೆಗ್ಯುಲರಾಗಿ ಜೀವಾಮೃತವನ್ನು ಕೊಡಬೇಕು. ಜೀವಾಮೃತ ಎಲ್ಲಿ ಸಿಗುತ್ತೆ? ಅದು ದೇಶೀಯ ಹಸುವಿನ ಸಗಣಿನಲ್ಲಿ ಆ ಜೀವಾಣುಗಳು ಇರ್ತವೆ. ಅಂದರೆ ಜೀವಾಮೃತದ ಕಾನ್ಸೆಪ್ಟ್ ಏನು ಅಂತಂದರೆ, ಈಗ ರಾಸಾಯನಿಕ ಕೃಷಿಯಿಂದ ನಮ್ಮ ಕೃಷಿ ಭೂಮಿಗಳಲ್ಲಿ ಈ ಸೂಕ್ಷ್ಮಾಣು ಜೀವಿಗಳ ಎಲ್ಲವೂ ಇಲ್ಲ, ಅವೆಲ್ಲವೂ ನಾಶವಾಗಿ ಹೋಗಿದೆ. ಹಾಗಾಗಿ ಸೂಕ್ಷ್ಮಾಣು ಜೀವಿಗಳನ್ನು ರೀಫಿಲ್ ಮಾಡೋಂಥ ಕೆಲಸ ಈ ಜೀವಾಮೃತದಲ್ಲಿ ಮಾಡಬೇಕು. ಹಾಗಾಗಿ ನಾವು ಪ್ರಾರಂಭದಿಂದನೂ ಜೀವಾಮೃತನ ಭೂಮಿಗೆ ಕೊಡ್ತಾ, ನಮ್ಮದೇ ಕೊಟ್ಟಿಗೆನಲ್ಲಿ ಉತ್ಪಾದನೆ ಆಗೋಂಥ ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದನ್ನು ಮಾಡ್ತಾ ಹೋಗಿದ್ದು. ಮುಚ್ಚಿಗೆ 2ನೇ ಹಂತದ್ದು ಮುಚ್ಚಿಗೆ ಮಾಡ್ತಾ ಹೋದ್ವಿ. ಹಾಗಾಗಿ ಆ ಮುಚ್ಚಿಗೆನೇ ಸಾಕಷ್ಟು ಹ್ಯೂಮಸನ್ನು ಕ್ರಿಯೇಟ್ ಮಾಡಿಕೊಡ್ತು.
ಭೂಮಿ ಫಲವತ್ತತೆ ಆಗೋದಕ್ಕೆ ಅದು ನೆರವು ಮಾಡಿಕೊಡ್ತು. ಹಾಗಾಗಿ ಮೊದಲು ಒಂದು 3 ವರ್ಷ 4 ವರ್ಷ ಇದೇ ಹಸುಗಳನ್ನು ಸಗಣಿ ಹಾಕ್ತಾ ಹೋದೆ, ಗೊಬ್ಬರ ಕೊಡ್ತಾ ಹೋಗಿದ್ದು, ಕಾಂಪೋಸ್ಟ್ ಗೊಬ್ಬರನ. ಆಮೇಲೆ ಪ್ರತಿ ತಿಂಗಳಿಗೊಮ್ಮೆ ಮತ್ತು 15 ದಿನಕ್ಕೊಮ್ಮೆ ಒಂದೊಂದು ಸರಿ ಜೀವಾಮೃತನ ಕೊಡ್ತಾ ಹೋಗಿದ್ದು. ಇದು ಇಷ್ಟು ಮಾತ್ರ ನಮ್ಮ ಭೂಮಿಗೆ ಕೊಡೋಂಥ ಇನ್ಪುಟ್ಸ್ಗಳಿವೆಲ್ಲ. 1 ಎಕರೆಗೆ 200 ಲೀಟ್ರನ್ನ ಕೊಡ್ತಾ ಹೋದಾಗ ಅವು ಭೂಮಿ ಒಳಗೆ ಎಲ್ಲ ಕಡೆಗೆ ವ್ಯಾಪಿಸ್ಕೊಳ್ತವೆ. ನೈಸರ್ಗಿಕ ಕೃಷಿನಲ್ಲಿ ಮುಚ್ಚಿಗೆ ಪ್ರಮುಖವಾದದ್ದು. ಜೀವಾಣುಗಳನ್ನು ರೀಫಿಲ್ ಮಾಡೋಂಥದ್ದು ಒಂದು ಅಂತ ಆದರೆ, ಎರಡನೇ ಹಂತ ಮುಚ್ಚಿಗೆನೂ ಆಗುತ್ತೆ. ಹಾಗಾಗಿ ಜೀವಂತ ಮುಚ್ಚಿಗೆ ಬಳಸ್ಬೋದು. ನಮ್ಮ ತೋಟದಲ್ಲಿ 100 ಕಳೆಗಳಿದೆ. ಆ ಕಳೆಗಳು ಹುಟ್ಟುತ್ತೆ, ಸಾಯುತ್ತೆ. ಹಾಗಾಗಿ 3 ಜಾತಿ ಕಳೆಗಳಿದೆ. 3 ಜಾತಿ ಕಳೆಗಳಲ್ಲಿ ಒಂದು ಎಲೆ ಕಳೆಗಳು, ಇನ್ನೊಂದು ಗರಿಕೆ ಕಳೆ, ಇನ್ನೊಂದು ಗೆಡ್ಡೆ ಕಳೆಗಳು. ಈ 3 ಕಳೆಗಳು ಹುಟ್ಟಿ ಸಾಯುವಾಗ ಬಯೋಮಾಸ್ ಕ್ರಿಯೇಟ್ ಮಾಡುತ್ತೆ. ಡಿಕಂಪೋಸ್ ಆಗುತ್ತಲ್ಲ, ಡಿಕಂಪೋಸ್ ಆದಾಗ ಬಯೋಮಾಸ್ ಕ್ರಿಯೇಟ್ ಆಗುತ್ತೆ. ಆ ಬಯೋಮಾಸೇ ಆರ್ಗ್ಯಾನಿಕ್ ಕಾರ್ಬನ್ನ ಕನ್ವರ್ಟ್ ಆಗುತ್ತೆ. ಇದು ಒಂದು ಹಂತದ ಕೆಲಸ. ಇನ್ನು ಭೂಮಿನಲ್ಲಿರೋಂಥ ಜೀವಾಣುಗಳಿಗೆ ಆಹಾರ ಬೇಕಲ್ಲ, ಆಹಾರಕ್ಕೆ ಏನು ಮಾಡುತ್ತೆ ಅಂತಂದರೆ, ಇದು ಏನು ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ಅನ್ನ ಉತ್ಪಾದನೆ ಮಾಡ್ಕೊಂಡಿರುತ್ತಲ್ಲ, ಆ ಅನ್ನದಲ್ಲಿ 60 ಭಾಗನ ಅದು ತನ್ನ ದೇಹ ಪೋಷಣೆಗೆ ಬಳಸ್ಕೊಳ್ಳುತ್ತೆ. ಇನ್ನು 40 ಭಾಗನ ಬೇರಿನ ಮೂಲಕವಾಗಿ ಭೂಮಿ ಕೊಡ್ತಾ ಹೋಗುತ್ತೆ, ಸ್ಪ್ರೆಡ್ ಮಾಡ್ತಾ ಹೋಗುತ್ತೆ. ಕಾರಣ ಏನು ಅಂತಂದರೆ, ಜೀವಾಣುಗಳು ನನಗೆ ಪೋಷಕಾಂಶಗಳನ್ನು ಕೊಟ್ಟಿದ್ದಾವೆ, ಆ ಜೀವಾಣುಗಳು ಬದುಕಬೇಕು ಅಂತೇಳಿ ಅಷ್ಟು ಅನ್ನನ ಅಲ್ಲಿ ಕೊಡ್ತಾ ಹೋಗ್ತವೆ. ಇದು ನಿಸರ್ಗದ ಕ್ರಿಯೆ. ಹಾಗಾಗಿ ನಿಸರ್ಗನ ಅರ್ಥ ಮಾಡ್ಕೊಂಡು ಕೃಷಿ ಮಾಡೋದಿದೆಯಲ್ಲ, ಇದು ಭಾಳ ಶ್ರೇಷ್ಠವಾದದ್ದು. ಇದಕ್ಕೆಂದ್ರೆ ನಿಸರ್ಗಕ್ಕೆ ನಾವು ಕೊಡುಗೆ ಕೊಟ್ಟಂಗೆ ಆಗುತ್ತೆ, ಮತ್ತು ನಮ್ಮ ಆರ್ಥಿಕ ಸ್ಥಿತಿನ ಸದೃಢಗೊಳಿಸ್ಕೊಂಡಂಗೆ ಆಗುತ್ತೆ. ಆ ಕಾರಣಕ್ಕಾಗಿ ಇದು ಭಾಳ ಮುಖ್ಯ. ಯಾಕೆಂದರೆ ಎರೆಹುಳು ರೈತ ಮಿತ್ರ ಅಂತ ಕರೆದ್ರು, ಅದು ನಿಸರ್ಗದ ನೇಗಿಲು ಅಂತ ಕರೆದ್ರು. ನಮ್ಮ ದೇಶೀಯ ಎರೆಹುಳುಗಳಲ್ಲಿ 2 ಜಾತಿ. ಒಂದು ಅಡ್ಡಡ್ಡ ಓಡಾಡುತ್ತೆ, ಇನ್ನೊಂದು ಆಳವಾಗಿ ಹೋಗುತ್ತೆ. ಅಡ್ಡಡ್ಡ ಓಡಾಡೋಂಥದ್ದು 3/4 ಅಡಿ ಆಳದಲ್ಲಿ ಮಾತ್ರ ಓಡಾಡುತ್ತೆ. ಅದು ಓಡಾಡುತ್ತಾ ಅದು ಏನು ಸಾವಯವದ ವಸ್ತುಗಳನ್ನು ತಿಂತ ಗೊಬ್ಬರ ಕೊಡ್ತಾ ಹೋಗುತ್ತೆ. ಆ ಲೋಳೆ ಅಂಥದ್ದು ಬಿಡ್ತಾ ಹೋಗುತ್ತಲ್ಲ, ಅದರಲ್ಲಿ ನಮಗೆ ಅನೇಕ ಪೋಷಕಾಂಶಗಳನ್ನ ಅದು ಸಪ್ಲೈ ಮಾಡ್ತಾ ಹೋಗುತ್ತೆ. ಜೊತೆಯಲ್ಲಿ ಕೆಳಗೆ ಓಡಾಡೋ ಅಂಥದ್ದು ಒಂದು ಜಾತಿ ಎರೆಹುಳ ಇದೆ. ಅದು ನೇರವಾಗಿ ಒಂದು ದಿನಕ್ಕೆ 24 ಅಡಿ ಆಳಕ್ಕೆ ಹೋಗಿ ಮೇಲೆ ಬರುತ್ತೆ. ಹಿಂಗೆ ಹೋಗಿದ್ದು ಮತ್ತೊಂದು ಹೊಸ ಜಾಗದಲ್ಲಿ ಮೇಲೆ ಬಂದು ರಾತ್ರಿ ಬಂದು ಅದು ಗೊಬ್ಬರ ಇಟ್ಬಿಟ್ಟು ಮತ್ತೊಂದು ಹೊಸ ಮಣ್ಣು ಜಾಗದಲ್ಲಿ ಮಣ್ಣನ್ನು ತಿಂತಾ ಹೋಗುತ್ತೆ. ಹಾಗಾಗಿ ಒಂದು ಸರಾಸರಿ ಈಗ ನಮ್ಮ ಫಲವತ್ತತೆ ಭೂಮಿನಲ್ಲಿ 2 ಲಕ್ಷ ಎರೆಹುಳುಗಳಿದೆ. ಆ 2 ಲಕ್ಷ ಎರೆಹುಳುಗಳು ನಿತ್ಯ ಕೃಷಿ ಕಾಯಕ ಮಾಡ್ತಾಯಿದ್ದಾವೆ, ಉಳುಮೆ ಮಾಡ್ತಾಯಿದ್ದಾವೆ, ಗೊಬ್ಬರ ತಂದು ಹಾಕ್ತಾಯಿದೆ. ಇವತ್ತು ನಮ್ಮ ತೋಟದಲ್ಲಿ ಎರೆಹುಳು ಗೊಬ್ಬರ 1 ಎಕರೆ ಪ್ರದೇಶದಲ್ಲಿ ಮಿನಿಮಮ್ ಅಂದರೆ 8ರಿಂದ ಮ್ಯಾಕ್ಸಿಮಮ್ ಅಂದರೆ 14 ಟನ್, 8ರಿಂದ 14 ಟನ್ ಎರೆಹುಳು ಗೊಬ್ಬರ ವರ್ಷದಲ್ಲಿ ಬರ್ತಾಯಿದೆ. ಅದರದ್ದು ಲೆಕ್ಕನೇ ಹಾಕ್ಯಂಡ್ರೆ ನಮಗೆ ಎಷ್ಟು ಒಂದು 4-5 ಲಕ್ಷ ರೂಪಾಯಿ ದುಡ್ಡು ಆಯಿತು. ಅಷ್ಟನ್ನು ನಾವು ಕೊಂಡಾಕೋದಾದರೆ ನಾವು ಆರ್ಥಿಕವಾಗಿ ಕಷ್ಟ ಆಗೋದು. ಹಾಗಾಗಿ ಇವತ್ತು 7,000 ರೂಪಾಯಿ ಟನ್ ಇದೆ. ಹಾಗಾಗಿ 10 ಟನ್ನೇ ಮಿನಿಮಮ್ ಇಟ್ಕೊಂಡ್ರೂ ನಮಗೆ 70,000 ರೂಪಾಯಿ ದುಡ್ಡು. ಹಾಗಾಗಿ ನಾನು 10 ಎಕರೆಗೂ 7 ಲಕ್ಷ ರೂಪಾಯಿ ಎರೆಹುಳು ಗೊಬ್ಬರ ಬೀಳ್ತಾಯಿದೆ, ಇದೆಲ್ಲ ಮೌಲ್ಯ ಮಾಡಿದಾಗ. ಹಾಗಾಗಿ ಇದು ನೇಚರ್ ನನಗೆ ಕೊಡ್ತಾಯಿದೆ ಅಷ್ಟು ದುಡ್ಡನ್ನು. ಅದನ್ನು ಮೌಲ್ಯವಾಗಿ ಅದನ್ನು ವರ್ಗೀಕರಿಸಿದಾಗ ಅದು ನನಗೊಂದು ಆದಾಯನೇ. ಆ 7 ಲಕ್ಷನೂ ಒಂದು ಆದಾಯನೇ ಇಂಡೈರೆಕ್ಟಾಗಿ. ಈ ಬೆಳೆನಲ್ಲಿ ನಾವೇನು ಕಾಡು ಕೃಷಿ ನಾವು ಮಾಡೋಕ್ಕೆ ಹೊರಟಿವಿ ಅಂತಂದರೆ, ಪ್ರಕೃತಿ ಇಲ್ಲಿ ನಾವು ಡೆವಲಪ್ ಮಾಡೋದಕ್ಕೆ ಒಂದು ಆಸೆ ಮಾಡಿಕೊಡುತ್ತೆ. ಇನ್ನಿಲ್ಲಿ ನಾವು ಬೇರೆ ಈ ಕಮರ್ಷಿಯಲ್ ಕ್ರಾಪ್ ಅಡಿಕೆ ಅಥವಾ ತೆಂಗು ಅಥವಾ ಬೇರೆ ಹಣ್ಣಿನ ತೋಟಗಳಿಗೆ ನಾವು ನಿರಂತರವಾಗಿ ನಮ್ಮ ಶ್ರಮನ ಹಾಕ್ತಾ ಇರಬೇಕು. ಅದು ಲೇಬರ್ ಮುಖಾಂತರವಾಗಿರ್ಬೋದು ಅಥವಾ ಓನಾಗಿ ಇರ್ಬೋದು. ಹಾಗಾಗಿ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ, ಲೇಬರ್ ಖರ್ಚು. ಇಲ್ಲಿ ಒಂದು ಮರನ ಹಾಗೆ ನಾವು ಬೆಳೆಯೋಕ್ಕೆ ಬಿಟ್ಟಿವಿ ಅಂತಂದರೆ ಕಾಡು ಕೃಷಿನಲ್ಲಿ ಆ ಮರ ನಿರಂತರವಾಗಿ ಹಣ್ಣು ಕೊಡ್ತಾ ಹೋಗುತ್ತೆ. ನಾವು ಬಳಕೆ ಮಾಡೋಂಥದ್ದನ್ನು ನಾವು ಬಳಕೆ ಮಾಡಿ ಮಾರಾಟ ಮಾಡ್ಬೋದು. ಅಥವಾ ಹಕ್ಕಿ ಪಕ್ಷಿಗಳಿಗೆ ಬೇಕಾದಂಥ ಹಣ್ಣು ಕೊಡುತ್ತೆ, ಹಕ್ಕಿ ಪಕ್ಷಿಗಳು ಸಮೃದ್ಧಿಯಾಗಿರೋದಕ್ಕೆ ಆಸ್ಪದ ಮಾಡಿಕೊಡುತ್ತೆ. ಹಾಗಾಗಿ ನಾವು ಕಂಪ್ಯಾರಿಟಿವ್ ನಾವು ಅಡಿಕೆ ಮತ್ತು ತೆಂಗುಗೆ ಖರ್ಚು ಮಾಡೋ ದುಡ್ಡಿನಲ್ಲಿ ನಾವಲ್ಲಿ ಒಂದು 10% ನಾವು ಖರ್ಚು ಮಾಡೋದಿಲ್ಲ. ಬಿಗಿನಿಂಗಲ್ಲಿ ನಾವೊಂದು ಹಾಕಿ 1 ವರ್ಷ ಅಥವಾ 2 ವರ್ಷ ನೀರು ಕೊಡೋದು ಬಿಟ್ಟರೆ ಮತ್ತು ನೀರು ಕೊಡೋ ಅವಶ್ಯಕತೆಯೂ ಇರಲ್ಲ. ಹಾಗಾಗಿ ಬೇರೆ ಆ ನೀರನ್ನು ತಗೊಳುತ್ತೆ ಮತ್ತು ವಾತಾವರಣಕ್ಕೆ ನೀರು ಕೊಡ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ನಾವು ಆರ್ಥಿಕ ಕೂಲಿ ಲೆಕ್ಕ ಹಾಕಿದಾಗ ಈ ಲೇಬರ್ ಮ್ಯಾನೇಜ್ಮೆಂಟಲ್ಲಿ ನಮ್ಮ ಅಗಾಧವಾದಂಥ ಖರ್ಚು ಇಲ್ಲಿ ಉಳಿತಾ ಹೋಗುತ್ತೆ. ಹಾಗಾಗಿ ಒಂದು 15 ವರ್ಷಕ್ಕೋ 20 ವರ್ಷಕ್ಕೋ ಒಂದು ಟೈಮು ಹಾಕುವಾಗ ಒಂದು ಖರ್ಚು ಮತ್ತು ಅದು ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಒಂದು ಖರ್ಚು ಬರುತ್ತೆ. ಇನ್ನು ಮಧ್ಯಾವಧಿನಲ್ಲಿ ನಾವು ಯಾವುದೇ ಖರ್ಚು ನಾವು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಅಡಿಕೆ ಹಾರ್ವೆಸ್ಟಿಂಗ್ ನಾವು ಮಾಡ್ತೀವಿ ಅಂತಂದರೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿ 2 ಲಕ್ಷ ರೂಪಾಯಿ ದುಡಿತೀವಿ. ಅದು ವರ್ಷವೂ ನಾವು ಮಾಡೋಂಥ ಕ್ರಿಯೆಗಳದು. ಅಲ್ಲಿ ಶ್ರಮ ಇರುತ್ತೆ ಮತ್ತು ನಮ್ಮ ಆರ್ಥಿಕ
ನಷ್ಟ ಇರುತ್ತೆ, ಇವೆಲ್ಲವನ್ನು ನಾವು ಲೆಕ್ಕ ಹಾಕ್ಬೇಕು. ಆಮೇಲೆ ನಮಗೆ ಪ್ರಕೃತಿ ಸಹಕರಿಸಲಿಲ್ಲ ಅಂತಂದರೆ ಇಲ್ಲಿ ಅನೇಕವಾದ ನಷ್ಟಗಳು ಇಲ್ಲಿ ಸೃಷ್ಟಿಯಾಗ್ತಾ ಹೋಗುತ್ತೆ. ಇವೆಲ್ಲವೂ ಕಾರಣಗಳು ಬರ್ತವೆ. ಆದರೆ ಈ ಕಾಡು ಕೃಷಿನಲ್ಲಿ ಆಗಿ ಬರೋಲ್ಲ. ಕಾಡು ಕೃಷಿನಲ್ಲಿ ನಾವು ಹಾಕುವಾಗ 1 ವರ್ಷ ಬೇರು ಬಿಡೋ ತನಕ ಒಂದಿಷ್ಟು ನೀರು ಇಷ್ಟನ್ನು ನಾವು ಕೊಟ್ಟಿವಿ ಅಂತಂದರೆ ಇನ್ನೆರಡನೇ ವರ್ಷದಕ್ಕೆ ನೀರು ಬೇಡ, ಏನೂ ಬೇಡ, ಮ್ಯಾನೇಜ್ಮೆಂಟೇ ಇರೋಲ್ಲ. ಇನ್ನೇನಾದ್ರು ಕೆನಪಿ ದೊಡ್ಡವಾದರೆ ಅದು ಒಬ್ಬ ಮಾಡೋ ಅಂಥ ಕೆಲಸ. ಅದು ಕೆನಪಿನ ಕಂಟ್ರೋಲ್ ಮಾಡ್ಕೊಂಡು ಅದನ್ನು ಬೆಳೆಸ್ಬಿಟ್ಟಿವಿ ಅಂತಂದರೆ ಅದು ನಿರಂತರವಾಗಿ ಬೆಳೀತಾ ಹೋಗುತ್ತೆ. ನಮಗೆ ಒಂದು 15 ವರ್ಷಕ್ಕೆ ಬರೋಂಥ ಮರಗಳಿದ್ದಾವೆ, ಇನ್ನು 20 ವರ್ಷಕ್ಕೆ ಬರೋಂಥ ಮರಗಳಿದ್ದಾವೆ. ಇವೆಲ್ಲವೂ ಬಂದು ಅಂತಂದರೆ ಲಾಭ ನಾವೇನು ಕಮರ್ಷಿಯಲ್ಲ ನಾವು ಬೆಳೀತಾ ಇದ್ವಿ ಅದನ್ನೆಲ್ಲದನ್ನು ನಾವು 20 ವರ್ಷದ ತನಕ ನಾವು ಕೂಡಿ ಕಳೆದಾಗ ಅದಕ್ಕಿಂತನೂ ಹೆಚ್ಚು ಪ್ರಮಾಣದ ಲಾಭ ಇಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಮರಗಳನ್ನ ಬೆಳೆಸ್ದೇ ಆದಾಗ ಜೇನು ವಾಸ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಹಕ್ಕಿ ಪಕ್ಷಿ ಆವಾಗ ಏನಾಗುತ್ತೆ ಅಂತಂದರೆ ನಮಗೆ ಪರಾಗಸ್ಪರ್ಶಕ್ಕೆ ಭಾರಿ ಅನುಕೂಲ ಮಾಡಿಕೊಡುತ್ತೆ. ಬೆಳೆ ಉತ್ಪಾದನೆಯಲ್ಲಿ ಹೆಚ್ಚು ಬೆಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಜೇನು ಮಾಡಿಕೊಡುತ್ತೆ. ಇನ್ನು ಹಕ್ಕಿ ಪಕ್ಷಿಗಳು ಅಲ್ಲಿ ಆಶ್ರಯ ಸ್ಥಾನ ಮಾಡ್ಕೊಂಡು ಅಂತಂದರೆ ನಮ್ಮ ತೋಟಕ್ಕೆ ಬರೋಂಥ ಕೀಟಗಳನ್ನು ಸಹಜವಾಗಿ ನಿರ್ಮೂಲನೆ ಮಾಡ್ತಾ ಹೋಗ್ತವೆ. ಮತ್ತು ಇಲ್ಲಿ ವಾತಾವರಣ ತಂಪಾಗಿರುತ್ತೆ, ಬೋರರ್ ಬರೋಲ್ಲ ಈ ವಾತಾವರಣಕ್ಕೆ. ಹಾಗಾಗಿ ಇದೆಲ್ಲದೂ ಈ ನೇಚರ್ ಗಿಫ್ಟು ನಮ್ಮ ಮರಗಳು ಕೊಡ್ತಾ ಹೋಗ್ತವೆ. ಕಾವೇರಿ ಕೂಗು ಇದೆಯಲ್ಲ, ಅದು ದೊಡ್ಡ ಅದ್ಭುತವಾದಂಥ ಕಲ್ಪನೆ. ಆ ಕಲ್ಪನೆಗೆ ನಾವು ರೈತರು ಏನು ಮಾಡ್ಬೋದು? ರೈತರು ನಾವೇನು ಮಾಡ್ಬೋದು ಅಂತಂದರೆ ನಮ್ಮ ಹಿಡುವಳಿನಲ್ಲಿ ಆ ಕನಿಷ್ಠ ಮರಗಳನ್ನು ಬೆಳೆಸೋಂಥದ್ದು, ಗರಿಷ್ಠ ಮಟ್ಟದಲ್ಲಿ ಮರಗಳನ್ನು ಬೆಳೆಸೋಂಥದ್ದು ಮಾಡಿದಾಗ ಏನಾಗುತ್ತೆ ಅಂತಂದರೆ ಆವಾಗ ನಮಗೆ ಅಂತರ್ಜಲ ಸೃಷ್ಟಿಯಾಗೋದಕ್ಕೆ ಜಾಸ್ತಿ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಕಡಿಮೆ ಆಗೋದಕ್ಕೆ ಆಸ್ಪದ ಆಗುತ್ತೆ. ಆವಾಗ ಗ್ಲೋಬಲ್ ವಾರ್ಮಿಂಗ್ ಅಂತೇಳಿ ಏನು ಇವತ್ತು ದೊಡ್ಡ ಕೂಗಿದೆ ಪ್ರಪಂಚದಲ್ಲಿ, ಆ ಗ್ಲೋಬಲ್ ವಾರ್ಮಿಂಗ್ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಏರಿಯಾದಲ್ಲಿ ಏನು ಬೆಳಿಬೇಕು ಅಂಥ ಮರಗಳನ್ನು ಬೆಳೆಯೋದಕ್ಕೆ ಸಪೋರ್ಟ್ ಮಾಡೋ ಅಂಥದ್ದು, ಯಾವ ಮರಗಳನ್ನು ಬೆಳೆಸ್ಬೇಕು ಅಂತೇಳಿ ಸಲಹೆ ಕೊಡೋ ಅಂಥದ್ದು. ಹಾಗಾಗಿ ಕಾವೇರಿ ಕೂಗಿನಲ್ಲಿ ನಮ್ಮನ್ನೇನು ನಾವು ತೊಡಗಿಸ್ಕೋಬೋದು. ಹಾಗಾಗಿ ನಾನು ಮರಗಳನ್ನು ಬೆಳೆಸಿದಾಗ ಇನ್ನೊಬ್ಬರು ಮರಗಳು ಬೆಳೆಸ್ತಾರೆ. ಹಾಗಾಗಿ ಮರ ಪೂರಕವಾಗಿ ಬೆಳೆಯುತ್ತಾ ಹೊರತು ಅದು ಮಾರಕವಾಗಲ್ಲ ಅನ್ನೋದನ್ನು ತೋರಿಸ್ಕೊಡೋದಕ್ಕಾಗಿ, ಕಾವೇರಿ ಕೂಗಿಗೆ ಸಪೋರ್ಟ್ ಮಾಡೋದಕ್ಕಾಗಿ ಕನಿಷ್ಠ 100 ಮರಗಳನ್ನು ಬೆಳೆಸೋಂಥ ಕ್ರಿಯೆಗೆ ನಾನು ಮುಂದಾಗಿದ್ದೀನಿ. ಹಾಗಾಗಿ ಪ್ರಕೃತಿ ಉಳಿಸೋಂಥ ಕೆಲಸ ಸದ್ಗುರುಗಳು ಕೊಟ್ಟರಂಥ ಈ ಕೂಗಿಗೆ ನಾನು ಒಂದು ಸಣ್ಣ ಧ್ವನಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂಥೇಳಿ ನನ್ನ ಭಾವನೆ ಇದೆ.